ಈಗ ಬಿಜಾಪುರ ಅಲ್ವಾ? ಇಲ್ಲಿ ಹುಬ್ಳಿ ಅಲ್ಲ? ಬಂದೋಗಿ ಎಷ್ಟು ದಿನ ಆಯಿತು? 1 ತಿಂಗಳಾಯ್ತು ಸರ್. 1 ತಿಂಗಳಾಯಿತು. ಅದು ನಿಮ್ಮ ದೌರ್ಬಲ್ಯ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ ಈಗ? ಅವ್ರು ಆಗಿದೆ ಸರ್. ಗಡಸ್ತನ ಏನಿಲ್ಲ ಈಗ? ಗಂಡ ಹೆಂಡತಿ ಸೇರ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಆಮೇಲೆ ಧಾತುನು ಕಮ್ಮಿ ಇತ್ತಲ್ವ ಮುಂಚೆ? ಆ ಧಾತು ಹೊರಗಡೆ ಬರ್ಬೇಕಾದ್ರೆ ಉರಿ ಆಗೋದು. ಈಗೇನು ಗಂಡ ಹೆಂಡತಿ ಸೇರಿದ್ರೆ ಏನು ತೊಂದರೆ ಇಲ್ಲ. ಕರೆಕ್ಟ್ ಅಲ್ಲ? ಇಂಪ್ರೂವ್ಮೆಂಟ್ ಇದೆ. ನಿಜ ಹೇಳ್ತಿದ್ರಿ? ಸುಳ್ಳೇನಿಲ್ಲಲ್ಲ? ಡಾಕ್ಟರ್ ಲಂಚ ಕೊಟ್ಟು ಹೇಳ್ತದ ಕೇಳಿ? ಏನಿಲ್ಲಲ್ಲ? ಸತ್ಯ ತಾನೆ? ಸತ್ಯ ಸರ್. ನಾವು ನಿಮ್ಗೆ ನೋಡ್ಕೊಂಡೇ ಇಲ್ಲಿ ಬಂದಿದ್ದಲ್ಲ ಸರ್. ಮತ್ತೆ ಅದಕ್ಕೋಸ್ಕರ ಇಂಪ್ರೂವ್ಮೆಂಟ್ ಇರೋದ್ರಿಂದ ಮತ್ತೆ ಇನ್ನೊಂದ್ಸರಿ ತಗೊಂಡು ಹೋಗೋಣ ಅಂತ. ಕರೆಕ್ಟ್ ಅಲ್ಲ? ಗಂಡ ಹೆಂಡತಿ ಸೇರ್ಲಿಕ್ಕೆ ಏನು ತೊಂದರೆ ಇಲ್ಲ ಈಗ. ಹೋಗಿಲ್ಲ ಸರ್. ಟೈಮಿಂಗು ಜಾಸ್ತಿ ಆಗಿದೆ. ಟೈಮಿಂಗ್ ಆಗಿದೆ ಸರ್. ಟೈಮಿಂಗ್ ಇದೆ. ಹೌದಲ್ಲ? ಸತ್ಯ ಅಲ್ಲ? ಆಮೇಲೆ ಸೈಡ್ ಎಫೆಕ್ಟ್ ನಮ್ಮ ಮೆಡಿಸಿನ್ಸ್ ಇಂದ ಏನಾದ್ರು ಏನೂ ಇಲ್ಲಲ್ಲ? ಈ ತರದ ಸಮಸ್ಯೆ ನನಗೆ ಒಂದ್ ಸ್ವಲ್ಪ ಅನುಕೂಲ, ಯಾಕಂದ್ರೆ ನಿಶಕ್ತಿ ಆದಂಗೆ ಆಗ್ತಿದೆ. ಬಟ್ ಇವಾಗ ಒಂದ್ ಸ್ವಲ್ಪ ಆಕ್ಟಿವ್ ಆಗಿದ್ದೀರಿ. ಅದೇನು ಗೊತ್ತೇನ್ರಿ, ದೇಹದಲ್ಲಿ ವೀರ್ಯ ಮನುಷ್ಯನನ್ನ ಆಕ್ಟಿವ್ ಮಾಡ್ತದೆ. ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಆಶೀರ್ವಾದ ಮಾಡ್ಬೇಕಾದ್ರೆ ಹಿರಿಕರು ವೀರ್ಯವಂತನಾಗಿ ಬಾಳುವಂತ ಆಶೀರ್ವಾದ ಮಾಡೋರು. ದೇಹದಲ್ಲಿ ವೀರ್ಯನೇ ಅವನ ಆಕ್ಟಿವ್ನೆಸ್ ಅನ್ನ ಡಿಸೈಡ್ ಮಾಡೋ ಅಂಥದ್ದು. ಅದಕ್ಕೋಸ್ಕರನೇ ನಮ್ಮ ಬ್ರಹ್ಮಚರ್ಯಕ್ಕೆ ಅಷ್ಟೊಂದು ಮಹತ್ವ ಇರೋಂಥದ್ದು. ಹಂಗಂತ ಬ್ರಹ್ಮಚರ್ಯ ಸಂಸಾರಿಗಳು ಮಾಡಬೇಕು ಅಂತಲ್ಲ. ಸಂಸಾರಿಗಳು ಸೇರ್ಲೇಬೇಕು. ಗಂಡ ಹೆಂಡತಿ ಸೇರಿದ್ರು ಕೂಡ ವೀರ್ಯ ಸ್ಖಲನ ಆದ್ರೂ ಕೂಡ ಮತ್ತೆ ಉತ್ಪತ್ತಿ ಆಗಬೇಕು. ಟಾಪಪ್ ಆಗ್ತಾ ಇರಬೇಕು. ಟಾಪಪ್ ಆಗ್ತಾ ಇದ್ರೆ ಯಾವುದೇ ವೀರ್ಯದ ಕೊರತೆ ಇರಲ್ಲ. ಕೆಲವೊಂದು ವಯಸ್ಸಾದ ನಂತರ, ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಸ್ಖಲನ ಆದ ನಂತರ ಮತ್ತೆ ವೀರ್ಯ ಉತ್ಪತ್ತಿ ಆಗುವ ಸಾಧ್ಯತೆಗಳು ಕಡಿಮೆ ಆಗ್ಬೋದು. ಆವಾಗ ಉತ್ಸಾಹ, ಹುಮ್ಮಸ್ಸು ಕಡಿಮೆ ಆಗ್ತದೆ. ಈಗ ನಿಮಗೆ ಮೆಡಿಸಿನ್ ತಗೊಂಡ್ಮೇಲೆ ನೀವು ಆಕ್ಟಿವ್ ಆಗಿದ್ದೀರಿ ಅನ್ಸುತ್ತೆ. ಕರೆಕ್ಟ್ ತಾನೆ? ಆಮೇಲೆ ಇಂಟ್ರೆಸ್ಟು ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ. ಕರೆಕ್ಟು? ಒಳ್ಳೇದಾಗಲಿ. ನಾನು ಹೇಳ್ದಂಗೆ ಮಾಡ್ಕೊಂತ ಹೋಗ್ರಿ. ಓಕೆ?